ಹಳ್ಳಿಗಳ ಜನರಿಗೆ ಹತ್ತಿರದ ಮಾರ್ಗವಾಗಿ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಸಂಪರ್ಕಿಸಲು ಸಣ್ಣ ನೀರಾವರಿ ಇಲಾಖೆಯವರು ಗೋಕರ್ಣ ನಾಡು ಮಾಸ್ಕೇರಿಯಲ್ಲಿ ನಿರ್ಮಿಸಿದ್ದ ಕಿರು ಸೇತುವೆಗಳಿಗೆ ಮೆಟ್ಟಿಲು ಅಥವಾ ರಸ್ತೆಗೆ ಸಮತಟ್ಟು ಮಾಡದೆ ಬಿಟ್ಟಿದ್ದು ನಿತ್ಯ ಓಡಾಟಕ್ಕೆ ತೊಂದರೆಯಾಗುತ್ತಿದೆ ಎಂದು ನಿವಾಸಿಗಳು ದೂರಿದ್ದಾರೆ. ಗೋಕರ್ಣ ನಾಡು ಮಾಸ್ಕೇರಿಯಿಂದ ಕಾಲುದಾರಿಯ ಮೂಲಕ ಅಂಕೋಲಾ ತಾಲೂಕಿನ ಅಗ್ರಗೋಣ ಕೆಸಗುಡ್ಡ ಸಂಪರ್ಕಿಸುವ ಕಿರು ಸೇತುವೆಗೆ ತಡೆಬೇಲಿಯೂ ಇಲ್ಲ. ಎರಡು ಬದಿಯಲ್ಲಿ ಮೆಟ್ಟಿಲು ರಸ್ತೆ ಸಂಪರ್ಕಿಸುವಲ್ಲಿ ಎತ್ತರವಾಗಿದ್ದು ಏಣಿ ಹಾಕಿಕೊಂಡು ಮೇಲೆ ಹತ್ತಿ ಮತ್ತೊಂದು ಬದಿ ಇಳಿಯಬೇಕಾದ ಸ್ಥಿತಿ ಇದೆ. ಇದರಂತೆ ಹಾರು ಮಾಸ್ಕೇರಿಯಿಂದ ಅಂಕೋಲಾ ತಾಲೂಕಿನ ಹೆಗ್ರೆ ಸಂಪರ್ಕಿಸುವ ರಸ್ತೆಯಲ್ಲಿ ಸಹ ಹಳ್ಳಕ್ಕೆ ಎತ್ತರದ ಕಿರು ಸೇತುವೆ ನಿರ್ಮಿಸಿದ್ದಾರೆ. ರಸ್ತೆ ಕೂಡುವಲ್ಲಿ ಸಮತಟ್ಟು ಮಾಡದೆ ಬಿಟ್ಟಿದ್ದು ಸ್ಥಳೀಯರೇ ಕಲ್ಲು ಇಟ್ಟುಕೊಂಡು ಹರಸಾಹಸ ಮಾಡಿ ದಾಟುತ್ತಿದ್ದಾರೆ. ಇವೆರಡು ಮಾರ್ಗಗಳು ಅಂಕೋಲಾ ತಾಲೂಕಿನ ಗ್ರಾಮಗಳ ಸಾವಿರಾರು ಜನರಿಗೆ ಅಂಕೋಲಾಕ್ಕೆ ತೆರಳಲು ನಾಡು ಮಾಸ್ಕೇರಿ ಭಾಗದ ಮುಖ್ಯ ರಸ್ತೆಗೆ ಬರಲು ಅನುಕೂಲವಾಗುತ್ತದೆ. ಗಂಗಾವಳಿ ಸೇತುವೆಯಾಗಿದ್ದರಿಂದ ಹೆಚ್ಚಿನ ಜನರು ಬರ್ತಿದ್ದಾರೆ. ಆದ್ರೆ ಈ ಏರಿಳಿತದ ಕಿರು ಸೇತುವೆ ಸರ್ಕಲ್ ಸಂಚಾರ ತೀವ್ರ ತೊಂದರೆ ಉಂಟು ಮಾಡುತ್ತಿದೆ. ಸಾವಿರಾರು ಎಕರೆ ಕೃಷಿ ಪ್ರದೇಶವೂ ಇರುವ ಇಲ್ಲಿ ತಲೆ ಮೇಲೆ ಹುಲ್ಲಿನ ಹೊರೆ ಮತ್ತಿತರ ಕೃಷಿ ಚಟುವಟಿಕೆಗೆ ಬೇಕಾದ ಪರಿಕರಗಳನ್ನ ಹೊತ್ತು ಸಾಗಿಸುತ್ತಾರೆ. ಎತ್ತರದ ಕಿರು ಸೇತುವೆ ಹತ್ತಲು ತೀವ್ರ ತೊಂದರೆಯಾಗುತ್ತಿದೆ. ಅಲ್ಲದೆ ಸ್ವಲ್ಪ ಯಾಮಾರಿದ್ರೆ ನೀರಿನಲ್ಲಿ ಬಿದ್ದು ಜೀವಾಪಾಯವಾಗುವ ಆತಂಕವಿದೆ. ತಕ್ಷಣ ಈ ಅರೆಬರೆ ಕೆಲಸವನ್ನ ಪೂರ್ಣಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಪರಿಸರದ ಅಸಮತೋಲನಕ್ಕೆ ಕಾರಣವಾಗುವ ಅಕೇಸಿಯಾ ಮತ್ತು ಸಾಗುವಾನಿ ಸಸಿಗಳನ್ನು ನೆಡುವ ಬದಲು ಹಣ್ಣು ಹಂಪಲು ಕಾಡು ಜಾತಿಯ ಗಿಡಗಳನ್ನು ನೆಡುವಂತೆ ಆಗ್ರಹಿಸಿ ಕುಮಟಾ ಕಲ್ಲಬ್ಬೆಯ ಕಲ್ಪವೃಕ್ಷ ಎವಿಪಿ ರೈತ ಆಸಕ್ತ ಗುಂಪಿನ ಪ್ರಮುಖರು ಕುಮಟಾ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ಕುಮಟಾ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಗೆ ತೆರಳಿದ ಕಲ್ಲಬ್ಬೆ ಭಾಗದ ಅನೇಕ ರೈತರು ತಮ್ಮ ಗ್ರಾಮದಲ್ಲಿರುವ ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿ ಅಕೇಶಿಯಾ ಗಿಡಗಳನ್ನ ನೆಡದಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು. ನ್ಯಾಯವಾದಿ ಜಯಂತ್ ನಾಯ್ಕ್, ಜೆಡಿಎಸ್ ತಾಲೂಕಾಧ್ಯಕ್ಷ ಸಿಜಿ ಹೆಗಡೆ ಮಾತನಾಡಿ, ಸರ್ಕಾರ ಅಕೇಶಿಯಾ ಇನ್ನಿತರ ಪರಿಸರಕ್ಕೆ ಮಾರಕವಾಗುವ ಗಿಡಗಳನ್ನ ನಿಷೇಧಿಸಿ ಹಲವು ವರ್ಷಗಳು ಕಳೆದಿವೆ. ಆದ್ರೆ ಅರಣ್ಯ ಇಲಾಖೆ ಇಂದಿಗೂ ಅಕೇಶಿಯಾ ನೆಡುತೋಪು ಮಾಡುತ್ತಿರುವುದು ಖಂಡನಾರ್ಹ. ಅಕೇಶಿಯಾ ಜೊತೆಗೆ ಸಾಗವಾನಿ ಗಿಡಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಇಲಾಖೆಯಿಂದ ಈಗಾಗಲೇ ಇಂತಹ ಗಿಡ ಬಳಸಿ 10 ನಡುತೋಪು ನಿರ್ಮಿಸಿದ್ದಾರೆ. ಇದರಿಂದ ಸಮೃದ್ಧ ಕಾಡು ನಾಶವಾಗುತ್ತಿದೆ. ಅಲ್ಲದೆ ಗಿಡಗಳ ಎಲೆ ಉದುರಿ ಕಾಡಿನ ಸಮೀಪದ ಜಮೀನುಗಳು ಫಲವತ್ತತೆಯನ್ನ ಕಳೆದುಕೊಳ್ಳುವುದಲ್ಲದೆ ತೆರೆದ ಬಾವಿ ಮತ್ತು ಕೊಳವೆ ಬಾವಿಯಲ್ಲಿ ಅಂತರ್ಜಲ ಮಟ್ಟ ಕುಸಿದು ರೈತಾಪಿ ವರ್ಗ ಆತಂಕಕ್ಕೆ ಒಳಗಾಗುತ್ತಿದೆ. ಪರಿಸರಕ್ಕೆ ಪೂರಕವಾದ ವೈವಿಧ್ಯಮಯ ಮುರುಗಲು, ರಾಮಪತ್ರೆ, ಗೇರು, ವಿವಿಧ ಹಣ್ಣಿನ ಗಿಡಗಳು, ಔಷಧಿ ಸಸ್ಯಗಳು, ಸಾಂಪ್ರದಾಯಿಕ ಬೆಟ್ಟದ ಮರ ಬೆಳೆಸಲು ಇಲಾಖೆ ಮುಂದಾಗಬೇಕು ಎಂದರು. ಅಲ್ಲ ನೀರು ಹರಿದು ಬರಬಾರ್ದು ಅಂತನಾ? ಅಲ್ಲಪ್ಪ, ಬರ್ತದೆ ಅಂತ ಹೇಳೋಕ್ಕಾಗಿ ನಾನಿದ್ದು. ಹಂಗಾಗಿ ನೀರಿನ ದುಡ್ಡಾಗೋದ್ರಿಂದ ಶುರುವಾಗಿದೆ ಇದು ಅಕೇಶಿಯಾ ಆಗೋದ್ರಿಂದ. ಯೂಶಲಿ ಸಾಗವಾನಿ ಜಾಸ್ತಿ ನೀರು ಕುಡಿಯೋಲ್ಲ. ಸಾಗವಾನಿ ಪ್ರಾಣಿಗಳು ಇರುವುದಿಲ್ಲ. ನಮ್ಮ ಮೇನ್ ಅದು ನಮ್ಮಲ್ಲಿ ಎಲ್ಲಾ ಸ್ಮಾಲ್ ಹೋಲ್ಡರ್ಸ್, ಚಿಕ್ಕ ಚಿಕ್ಕ ಹಿಡುವಳಿದಾರರು ಇರುವ 5 ಗುಂಟೆ 10 ಗುಂಟೆ ಜಾಗದಲ್ಲಿ ಜೀವನ ಮಾಡ್ತಕ್ಕಂಥ ಜನ ಬೆಳೆಗಾರರಲ್ಲ. ಹೀಗಿರುವಾಗ ನಾವು ಒಂದು ಹಣ್ಣು ಹಂಪಲು ಗಿಡ ನಾವು ಹಾಕದೇ ಇದ್ದೇನೆ, ಅಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲ ನಾವು ಬೆಳೆದಂತ ಬೆಳೆಯನ್ನು ಕಂಪ್ಲೀಟ್ ಧ್ವಂಸ ಮಾಡ್ತಾರೆ. ಈಗ ಏನೂ ಇಲ್ಲ, ಒಂದು ಬಾಳೆಕಾಯಿನಲ್ಲಿ ಸಂಸಾರ ಮಾಡುವಂತ ರೈತರು ಇದ್ದಾರೆ. ಹೌದು, ಈಗ ಅಲ್ಲಿ ಅಕೇಶ ಅಂತ ಹಾಕಲ್ಲ ನಾವು. ಅಕೇಶ ಜೊತೆ ಇದು ಬೇಡ. ಈ ಸದ್ಯ ನಿಮ್ಗೆ ಒಂದಿನ ಹೇಳೋದೇನಂದ್ರೆ ಅಕೇಶ ನೀವು ಬೇಡ ಅಂದ್ರೆ ಉಂಟಲ್ಲಿ ನಿಮ್ಗೆ ನಾಶ ತೆಗಿಲಿಕ್ಕೂ ಆಗುದಿಲ್ಲ. ಅಲ್ಲೆಲ್ಲ ಅಷ್ಟು ಪ್ರಮಾಣದಲ್ಲದೆ ನೀವು ಹಾಕದೇ ಇದ್ರು ಅದು ಇರ್ತದೆ. ಹಾಗಾಗಿ ನೀವು ಇನ್ನು ಮುಂದೆ ಇಂಪಾರ್ಟೆನ್ಸ್ ಯಾವ್ದು ಕೊಡಿ ಅಂದ್ರೆ ಈ ತರ ಹಣ್ಣು ಹಂಪಲ ಗಿಡನ ಮುರುಗಿಲ್ಲ, ರಾಮಪತ್ರಿ ಅಂತ ಹೆಚ್ಚಿನ ಮಹತ್ವ ಕೊಡಿ. ಪಕ್ಕದಲ್ಲಿ ಇನ್ನು ಸುಮಾರು ಕಟಿಂಗ್ ಮಾಡೋದಿದೆ, ಅವಾಗ ನಾವು ಮೊದಲೇ ಪ್ಲಾನ್ ಮಾಡ್ತೀವಿ. ನೀವು ಮುಂದಿನ ವರ್ಷ ಏನಿದೆಯಲ್ಲ ನೀವು ಸಾಗವಾನಿಗೆ ಬೇರೆ ಕಡೆ ಹಾಕಿ ಇನ್ನು ಸುಸ್ಥಿರ ಅರಣ್ಯ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುವ ಗ್ರಾಮ ಅರಣ್ಯ ಸಮಿತಿ ಸ್ಥಗಿತಗೊಂಡಿದ್ದು ಪುನಃ ರಚನೆಗೆ ಅರಣ್ಯ ಇಲಾಖೆ ಆಸಕ್ತಿ ತೋರಬೇಕು. ಜೊತೆಗೆ ರೈತ ತನ್ನ ಖಾಸಗಿ ಜಮೀನಿನಲ್ಲಿ ಬೆಳೆದ ಮರಗಳನ್ನ ಕಟಾವು ಮಾಡಲು ಇರುವ ದೀರ್ಘಕಾಲದ ಅಡೆತಡೆಗಳನ್ನ ತೆಗೆದು ಅವೆಲ್ಲವನ್ನೂ ಸರಳೀಕರಣಗೊಳಿಸಬೇಕು. ಸ್ವಂತಕ್ಕಾಗಲಿ ಅಥವಾ ಮಾರಾಟ ಮಾಡಲು ಅವಕಾಶ ಕಲ್ಪಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಕಲ್ಲಬ್ಬೆ ಪಂಚಾಯತ್ ವ್ಯಾಪ್ತಿಯ ಎಲ್ಲ ರೈತರು ಸೇರಿಕೊಂಡು ವಿವಿಧ ರೀತಿಯ ಬೆಳೆಯನ್ನು ಬೆಳೆತಕ್ಕಂಥ ಬೆಳೆಗಾರರೆಲ್ಲ ಒಟ್ಟಿಗೆ ಬಂದು ಇವತ್ತು ಅರಣ್ಯ ಇಲಾಖೆಗೆ ಬಂದು ನಮ್ಮ ಮನವಿಯನ್ನು ಕೊಡ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನೆಂದರೆ ಅಲ್ಲೆಲ್ಲ ಇರುವವರು ಚಿಕ್ಕ ಹಿಡುವಳಿದಾರರು, ದೊಡ್ಡ ದೊಡ್ಡ ಭೂಮಿ ಇದ್ದವರು ಯಾರೂ ಇಲ್ಲ. ಅಲ್ಲಿ ಅಡಿಕೆ, ತೆಂಗು, ಬಾಳೆ, ಜಾಯ್ಕಾಯಿ ಇನ್ನಿತರ
ಹಣ್ಣು ಹಂಪಲುಗಳಾದ ಬೇರಲ್ಸು, ಪಪ್ಪಾಯಿ ಈ ಥರ ಬೆಳೆಗಳನ್ನು ಬೆಳೆದುಕೊಂಡು ಅಲ್ಲಿ ಜೀವನ ಮಾಡ್ತಕ್ಕಂಥ ರೈತರೇ ಜಾಸ್ತಿ. ಅಂಥ ರೈತರು ಬೆಳೆದಂಥ ಬೆಳೆಯನ್ನು ಇವತ್ತು ಅರಣ್ಯ ಇಲಾಖೆಯಲ್ಲಿದ್ದ ಪ್ರಾಣಿಗಳೆಲ್ಲ ಧ್ವಂಸ ಮಾಡ್ತಾ ಇದೆ. ನಾವು ಸಾಕಷ್ಟು ಸಲ ಅರಣ್ಯ ಇಲಾಖೆಗೆ ಈ ಬಗ್ಗೆ ತಿಳಿಸಿದ್ರು ಕೂಡ ಇಲ್ಲಿವರೆಗೆ ನಮಗೆ ಯಾವುದೇ ಪ್ರಯೋಜನ ಆಗಿಲ್ಲ. ಈಗ ಪುನಃ ನಾವು ರೈತರೆಲ್ಲ ಸೇರಿಕೊಂಡು ನಮ್ಮ ಸಮಸ್ಯೆಯನ್ನು ಇವತ್ತು ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀವಿ. ಅದು ಸಮಸ್ಯೆ ಯಾಕಾಗ್ತದೆ ಅನ್ನೋದು ಕೂಡ ನಾವು ಇವತ್ತು ಅವ್ರಿಗೆ ಹೇಳಿದ್ದೀವಿ. ಅರಣ್ಯದಲ್ಲಿ ಅಕೇಶಿಯದಂಥ ಗಿಡ ಇದ್ದರೆ ಅಥವಾ ಅಕೇಶ ಮರಗಳಾದರೆ ಅಲ್ಲಿ ಮನುಷ್ಯರೇ ಇರಲಿಕ್ಕಾಗೋದಿಲ್ಲ, ಜೊತೆ ಪ್ರಾಣಿಗಳು ಇರಲಿಕ್ಕಾಗೋದಿಲ್ಲ. ಪ್ರಾಣಿಗಳು ಇರಲಿಕ್ಕಾಗದೆ ನಾವು ಮನುಷ್ಯರು ವಾಸ ಮಾಡುವಂಥ, ರೈತರು ವಾಸ ಮಾಡ್ತಕ್ಕಂಥ ಸ್ಥಳಕ್ಕೆ ಬಂದು ಧ್ವಂಸ ಮಾಡುವುದಲ್ಲದೆ ರೈತರ ಬೆಳೆಗಳನ್ನು ನಾಶ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ನೀವು ಆದಷ್ಟು ಅಕೇಶ ಹಾಕಬೇಡಿ, ಸಾಗವಾನಿ ಗಿಡ ಹಾಕಬೇಡಿ. ಅಲ್ಲಿ ಉಪಯುಕ್ತವಾದ ಪ್ರಾಣಿಗಳು ಇರಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಹಣ್ಣು ಹಂಪಲು ಗಿಡ ಹಾಕಿ ಅಲ್ಲಿ ಪ್ರಾಣಿಗಳು ಅಟ್ಲೀಸ್ಟ್ ಕಾಡಿನಲ್ಲೇ ಇರಲಿ, ರೈತರು ತೊಂದರೆ ಆಗಬಾರ್ದಂತ ನಾವು ಇವತ್ತು ಅವರಲ್ಲಿ ನಿವೇದನೆ ಮಾಡಿಕೊಂಡು ಮನವಿಯನ್ನು ಕೊಟ್ಟು ಆ ಮನವಿಯನ್ನು ಮೇಲಧಿಕಾರಿಗಳಿಗೆ ಕಳಿಸಿ ರೈತರ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಂತ ಕೇಳ್ಕೊಳ್ತಿದ್ದೆ. ಈ ವೇಳೆ ಮಂಜುನಾಥ್ ನಾಯ್ಕ್, ಟಿಆರ್ ಜೋಶಿ, ಎಸ್ಪಿ ಭಟ್, ನರಸಿಂಹ ಭಟ್, ರಾಜೇಶ್ ಭಟ್, ಶೇಖರ್ ನಾಯ್ಕ್, ಮಾಬ್ಲೇಶ್ವರ್ ನಾಯ್ಕ್, ಮಾರುತಿ ನಾಯ್ಕ್ ಇತರರು ಇದ್ದರು. ಎಸಿಎಫ್ ಕೃಷ್ಣಗೌಡ ಅವರು ಮನವಿ ಸ್ವೀಕರಿಸಿ ಅಕೇಶಿಯಾ ಗಿಡಗಳನ್ನ ನೆಡದಂತೆ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ರು. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9900140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್
ಟ್ಯೂಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.